ರಾಯರ ದರ್ಶನ ಮಾಡಿಕೊಂಡು 2026 ಫಸ್ಟ್ ನಿಮಗೆ ಹೇಳ್ತಾ ಇದ್ದೀವಿ. ಇದೇ ಇಯರು ನಮ್ಮಿಬ್ಬರಿಗೆ ಮದುವೆ ಇದೆ. ನ್ಯೂ ಇಯರ್ ಸ್ಟೆಪ್ ಆಗ್ತದೆ ಗೈಸ್. ಇವತ್ತಿನ ದಿನ ಏನೇನು ನಡೆಯುತ್ತೆ ಅದೆಲ್ಲ ವರ್ಷ ಪೂರ್ತಿ ಹಿಂಗೆ ನಡೀತಾ ಇರುತ್ತಂತೆ. ಸೊ ಅದಕ್ಕೆ ಎಲ್ಲರೂ ತುಂಬ ಗೈಸ್ ಸಣ್ಣ ನೋಡಿ ಯಾವ ಥರ ಕಾಣಿಸ್ತಿದ್ದಾರೆ ಅಂತ ನಿಮಗೆ ಪೂರ್ತಿ ತೋರಿಸ್ತೀನಿ ನೋಡಿ. ಸಣ್ಣ ಔಟ್ಫಿಟ್ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಪ್ರಿಟಿ ಕ್ಯೂಟಿ ಹಾಗೆ ಕಾಣಿಸ್ತಿದ್ದಾರೆ ಗೈಸ್. ನೋಡಿ ಗೈಸ್, ಈ ಸ್ಯಾರಿ ನಮ್ಮ ಅಮ್ಮನ ಸೆಲೆಕ್ಷನ್ ಸಣ್ಣಗೆ ಚೆನ್ನಾಗಿ ಕಾಣಿಸ್ಲಿ ಅಂತ ನಮ್ಮಮ್ಮ ಇದನ್ನ ಸೆಲೆಕ್ಟ್ ಮಾಡಿದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇದೆ ಅವರಿಗೆ. ಮಮ್ಮಿದು ಹೀಲ್ಸ್ ನೋಡಿ, ಇಲ್ಲಿ ನ್ಯೂ ಇಯರಿಗೆ ನ್ಯೂ ಹೀಲ್ಸ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ. ಇವನು ಸನ್ನು ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಹಲೋ ಗಾಯ್ಸ್, ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ನಮ್ಮ ಕಡೆಯಿಂದ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ನಾನು ಮತ್ತು ಸನ್ನು ಏನೇನು ಮಾಡ್ತೀವಿ ಅನ್ನೋದನ್ನ ಈ ವ್ಲಾಗಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಮತ್ತು ಇವತ್ತಿನ ಅಂದರೆ ಈ 2026 ರಾಯರ್ ವಾರ. ಸೊ 2026 ಗುರುವಾರದಿಂದ ಸ್ಟಾರ್ಟ್ ಆಗ್ತಿದೆ. ನಮಗಂತೂ ತುಂಬಾ ಖುಷಿ ಆಗ್ತಿದೆ. ಏನಕ್ಕಂದರೆ ನಾವು ರೀಸೆಂಟಾಗಿ ತುಂಬ ನಂಬಿದ್ದೀವಿ. ಏನಕ್ಕಂದರೆ ರಾಯರು ಎಷ್ಟೊಂದು ಕಡೆ ನಮಗೆ ಒಲ್ದಿದ್ದಾರೆ. ಸೊ ಅವರೇ ನಮ್ಮನ್ನ ನೆನಪಿಸ್ತಾ ಇರ್ತಾರೆ, ನಮ್ಮ ಮೇಲೆ ನಂಬಿಕೆ ಇಡಿ ಅಂತ. ಸೊ ಅದಕ್ಕೋಸ್ಕರ ನಾವು ಇನ್ನು ಮುಂದೆ ರಾಯರು ಗುರುವಾರನ ಯಾವತ್ತೂ ಮಿಸ್ ಮಾಡದೆ ದೇವಸ್ಥಾನಕ್ಕೆ ಹೋಗ್ತೀವಿ. ರಾಯರನ್ನ ನಾವು ಕೂಡ ನಂಬ್ತಾ ಇದ್ದೀವಿ. ಏನಕ್ಕಂದರೆ ಅಷ್ಟು ಜನ ಫ್ಯಾನ್ಸ್ ಆಗಿದ್ದಾರೆ ರಾಯರಿಗೆ. ಸೊ ಈ ಇಯರು 2026 ಗುರುವಾರದಿಂದನೇ ಸ್ಟಾರ್ಟ್ ಆಗ್ತಿದೆ ಅನ್ನೋದು ಇನ್ನೂ ಖುಷಿ ಆಗ್ತಿದೆ. ಸನ್ನು ಮತ್ತು ನಾನು ಮತ್ತು ಅಮ್ಮ ಮತ್ತು ಚೂರಿ 4 ಜನನೂ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಚೂರಿ ಬೆಳಗ್ಗೆನೇ ಎದ್ದು ಮನೆಗೆ ಹೋಗಿ ರೆಡಿಯಾಗಿ ಬಂದಿದ್ದಾನೆ. ನಾವು ಕೂಡ ರೆಡಿಯಾಗಿದ್ದೀವಿ. ಸನ್ನು ಯಾವ ಥರ ರೆಡಿ ಆಗಿದ್ದಾರೆ, ನನ್ನ ಕಾಸ್ಟ್ಯೂಮು, ಸನ್ನು ಕಾಸ್ಟ್ಯೂಮು, ನಮ್ಮ ಅಮ್ಮನ ಕಾಸ್ಟ್ಯೂಮು ಎಲ್ಲ ತೋರಿಸ್ತೀನಿ ನಿಮಗೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಗಾಯ್ಸ್ ಸನ್ನು ನೋಡಿ ಯಾವ ಥರ ಕಾಣಿಸ್ತಿದ್ದಾರೆ ಅಂತ ನಿಮಗೆ ಪೂರ್ತಿ ತೋರಿಸ್ತೀನಿ ನೋಡಿ. ಸಣ್ಣ ಔಟ್ಫಿಟ್ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಪ್ರಿಟಿ ಕ್ಯೂಟಿ ಹಾಗೆ ಕಾಣಿಸ್ತಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಸನ್ನು. ಚೆನ್ನಾಗಿದೆ. ನಿಮ್ಮ ಈ ಸಿಂಪಲ್ ಸ್ಯಾರಿ ಚೆನ್ನಾಗಿದೆ, ತುಂಬ ಸಖತ್ತಾಗಿದೆ. ನಿಮಗೆ ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇದೆ. ಹೌದಾ? ನೋಡಿ ಗೈಸ್, ನಮ್ಮ ಮುನ್ನ ಯಾವ ತರ ಕಾಣಿಸ್ತಿದ್ದಾರೆ ಅಂತ. ಸಖತ್ತಾಗಿ ಕಾಣಿಸ್ತಿದೆ ಮುನುಮ. ಇದು ಶರ್ಟ್ ಸೂಪರ್ ಆಗಿ ಮ್ಯಾಚ್ ಆಗ್ತಿದೆ, ಮತ್ತೆ ಪ್ಯಾಂಟ್ ಕೂಡ ಅಷ್ಟೇ ಸಖತ್ತಾಗಿ ಕಾಣಿಸ್ತಿದ್ದೀರಾ. ಹೊಸ ವರ್ಷದ ದಿನ ಹೊಸ ಬಟ್ಟೆಗಳು ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಎಲ್ಲರೂ ಅಂತ ಹೇಳಕ್ ಇಷ್ಟಪಡ್ತೀನಿ. ಬನ್ನಿ ಇವಾಗ ಒಳಗಡೆ ಹೋಗಿ ಅವ್ರು ಹೆಂಗೆ ರೆಡಿ ಆಗಿದ್ದಾರೆ ನನ್ನ ತೋರಿಸ್ತೀವಿ. ಗೈಸ್ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಅಂತ ಅಂದರೆ ನೋಡಿ, ನಮ್ಮಮ್ಮ ಇವತ್ತು ನ್ಯೂ ಇಯರ್ ದಿನ ಬ್ಲ್ಯಾಕ್ ಕಲರ್ ಹಾಕೊಂಡು ಮೀಟಿಂಗ್ ಕೂತ್ಕೊಂಡಿದ್ದಾರೆ. ಏನೋ ಮೀಟಿಂಗ್ ನಡೀತಾ ಇದೆ. ಅಮ್ಮ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್, ಸೇಮ್ ಟು ಯು. ಎಲ್ಲರಿಗೂ ಹೇಳಿ ನೀವು ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಗೈಸ್ ನೋಡಿ, ನಮ್ಮಮ್ಮ ಬ್ಲ್ಯಾಕ್ ಹಾಕೊಂಡಿದ್ದಾರೆ. ಸನ್ನು ಈ ಕಲರ್ ಯಾವ್ದು? ಪಿಂಕ್ ಯಾವ್ದಿದು? ಯಾವಾಗ ತಗೊಂಡಿದ್ದು ಸ್ಯಾರಿ? ಹೌದಾ ಗೈಸ್? ನೋಡಿ ಗೈಸ್, ಈ ಸ್ಯಾರಿ ನಮ್ಮ ಅಮ್ಮನ ಸೆಲೆಕ್ಷನ್ ಸಣ್ಣಗೆ ಚೆನ್ನಾಗಿ ಕಾಣಿಸ್ಲಿ ಅಂತ ನಮ್ಮಮ್ಮ ಇದನ್ನ ಸೆಲೆಕ್ಟ್ ಮಾಡಿದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇದೆ ಅವರಿಗೆ. ಸರಿ ಗೈಸ್, ಚೂರಿ ನೋಡೋಣ ಬನ್ನಿ. ಆಡ್ರಿ ಆಯ್ತು. ನಮ್ಮಮ್ಮ ಇಷ್ಟೊತ್ತು ಡ್ಯಾನ್ಸ್ ಆಡ್ತಾ ಇದ್ರು ಗೈಸ್. ನ್ಯೂ ಇಯರ್ ಸ್ಟೆಪ್ ಆಗ್ತದೆ ಗೈಸ್. ಇವತ್ತಿನ ದಿನ ಏನೇನು ನಡೆಯುತ್ತೆ ಅದೆಲ್ಲ ವರ್ಷ ಪೂರ್ತಿ ಹಿಂಗೆ ನಡೀತಾ ಇರುತ್ತಂತೆ. ಸೊ ಅದಕ್ಕೆ ಎಲ್ಲರೂ ತುಂಬ ಡ್ಯಾನ್ಸ್ ಆಡ್ಕೊಂಡು ಖುಷಿಯಾಗಿ ಇರೋಣ ಅಂತ ಅನ್ಕೊಂಡಿದೀವಿ. ಮತ್ತೆ ಬನ್ನಿ ಚೂರಿ ಏನ್ ಮಾಡ್ತಿದ್ದಾನೆ ನೋಡೋಣ. ಇವಾಗ ದೇವಸ್ಥಾನಕ್ಕೆ ಹೋಗೋಣ. ರೆಡಿನಾಮ ಗೈಸ್? ರೆಡಿ ಆಗಿದ್ದಾರೆ. ನಮ್ ಚೂರಿ ಏನ್ ಮಾಡ್ತಿದ್ದಾನೆ ಗೊತ್ತಿಲ್ಲ. ಚೂರಿ ಏನೋ ಮಾಡ್ತಿದ್ಯಾ? ಹ್ಯಾಪಿ ನ್ಯೂ ಇಯರ್ ಚೂರಿ ಒನ್ಸ್ ಅಗೇನ್. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್. ನಿಮ್ಗೂ ಥ್ಯಾಂಕ್ಸ್ ಅಣ್ಣ. ಗೈಸ್ ನೋಡಿ ಗೈಸ್, ಚೂರಿದು ಔಟ್ಫಿಟ್ ಹೊಸ ಡ್ರೆಸ್ಸು ಚೂರಿದು. ಏನಿಲ್ಲ, ಏಯ್ ಶರ್ಟ್ ಹೊಸ ತಾನೆ? ಮಾತ್ರ ಹೊಸದು ಶರ್ಟ್ ಹೊಸದು ಹಾಕೊಂಡಿದ್ದೆ. ಒಟ್ಟಿನಲ್ಲಿ ಏನಾದರೂ ಒಂದು ಹೊಸದು ಹಾಕೋಬೇಕು. ಗೈಸ್ ನೋಡಿ ಗೈಸ್, ಇಲ್ಲಿ ಸಣ್ಣ ಒಂದು ಕೃಷ್ಣನ್ ಬಿಡಿಸಿದ್ದಾರೆ. ಏನಕ್ಕಂದ್ರೆ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ. ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ನ್ಯೂ ಇಯರ್ಗೆ ಒಂದು ಹೊಸ ಕೃಷ್ಣನ ಬಿಡಿಸಿದ್ದಾರೆ. ಅದು ಬರೀ ಒಂದು ಪೆನ್ಸಿಲಲ್ಲಿ ಒಂದು ಸ್ವಲ್ಪನೂ ರಬ್ಬರ್ ಯೂಸ್ ಮಾಡದೆ, ವಿತೌಟ್ ಇರೇಸರ್. ಯಾಕಂದ್ರೆ ಇಲ್ಲಿ ಇರೇಸರ್ ಇರ್ಲಿಲ್ಲ ಗೈಸ್, ಒಂದೇ ಒಂದು ಪೆನ್ಸಿಲ್ ಇತ್ತು. ಆ ಪೆನ್ಸಿಲ್ ಅಲ್ಲಿ ಬಿಡಿಸಿದೆ. ಚೆನ್ನಾಗಿತ್ತು. ಏನಕ್ಕಂದ್ರೆ ಇವರು ಈ ರೂಮಲ್ಲಿ ಮಲ್ಕೊಳ್ಳೋದಕ್ಕೆ ಅವ್ರಿಗೆ ತುಂಬಾ ಭಯ ಆಗ್ತಾ ಇತ್ತಂತೆ. ಮತ್ತೆ ಬರೀ ಕೆಟ್ಟ ಕನ್ಸುಗಳು ಬೀಳ್ತಿತ್ತಂತೆ. ಸೊ ಈ ರೂಮು ಸ್ವಲ್ಪ ನಿಮಗೆ ಗೊತ್ತಲ್ಲ ಯಾವ ಥರ ಡೇಂಜರ್ ಅಂತ, ಈ ಹಳೆ ಬ್ಲಾಗ್ಗಳಲ್ಲಿ ತೋರಿಸಿದ್ದೀವಿ. ಸೊ ಹಂಗೆ ಅವ್ರಿಗೆ ಭಯ ಆಗಿರೋದ್ರಿಂದ ಇಲ್ಲಿ ಕೃಷ್ಣನ್ ಬಿಡಿಸಿದ್ದಾರೆ ಅವರ ಧೈರ್ಯಕ್ಕೋಸ್ಕರ. ತುಂಬಾನೇ ಚೆನ್ನಾಗಿದೆ ಸನ್ನು. ಗ್ರೇಟ್, ನೀವು ಗ್ರೇಟ್ 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 ಗ್ರೇಟ್. ಹಾಗೆ ನಮ್ಮ ಫೋಟೋ ತೋರಿಸ್ಬಿಡಿ ಗೈಸ್. ನೋಡಿ ಗೈಸ್, ಫೋಟೋ ಯಾವ ಥರ ಇದೆ? 2025 2025 ನಮ್ಮದು ಮೆಮೊರಿದು ಫೋಟೋ ಇದು.
ಈ ಫೋಟೋಯಿಂದ 2025 ಮೆಮೊರಿನ ನಾವು ಯಾವತ್ತೂ ಮರೆಯಲ್ಲ. ಇವಾಗ ಹೊಯ್ಸಳ ಸರ್ಕಲ್ ಹತ್ರ ಇರೋ ರಾಯರ ದೇವಸ್ಥಾನಕ್ಕೆ ಹೊರಟ್ವಿ ನೋಡಿ. ಈ ತರ ಎಲ್ಲ ರೆಡಿ ಆಗಿದೀವಿ ಗೈಸ್. ಕೆಂಗೇರಿ ಹತ್ರ ಇರೋ ಹೊಯ್ಸಳ ಸರ್ಕಲ್ ದೇವಸ್ಥಾನಕ್ಕೆ ನಾವು ಯಾವಾಗ್ಲೂ ಬರ್ದಿರ್ತೀವಿ. ಗುರುವಾರದೊತ್ತು ದೇವಸ್ಥಾನಕ್ಕೆ ಮಿಸ್ ಮಾಡಲ್ಲ. ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಮಿಸ್ ಮಾಡ್ಬೋದಿರೋ ಅಷ್ಟೇ, ಯಾವಾಗ್ಲೂ ಬರ್ತೀವಿ. ಮಮ್ಮಿದು ಹೀಲ್ಸ್ ನೋಡಿ ಇಲ್ಲಿ, ನ್ಯೂ ಇಯರಿಗೆ ನ್ಯೂ ಹೀಲ್ಸ್. ಸೂಪರ್ ಮಮ್ಮಿ. ಆದ್ರೂ ಇವಾಗ ಪರ್ಫೆಕ್ಟ್ ಚೆನ್ನಾಗಿ ಕಾಣಿಸುತ್ತೆ. ದರ್ಶನಕ್ಕೆ ಬಂದ್ವಿ, ರಾಯರ ದರ್ಶನಕ್ಕೆ. ಇವ್ರಿಬ್ರು ನೋಡಿ ಇಷ್ಟಿಷ್ಟೇ ಇದ್ದಾರೆ, ಉದ್ದಾನೆ ಎಲ್ಲ ಈಲ್ಡ್ ಬಿಟ್ಟಿದ್ದಾರೆ, ಇಷ್ಟಿದ್ದಾರೆ. ನ್ಯೂ ಇಯರ್ಗೆ ಮರ್ಯಾದೆ ತೆಗಿತಾ ಇದಾರೆ ನೋಡಿ ಮಮ್ಮಿ ಅಂತ. ಹ್ಞೂ ಮಾ ನಡಿ ಅಮ್ಮ. ಇವಾಗ ನೀವು ನಮ್ಮ ಮರ್ಯಾದೆ ತೆಗಿತಾ ಇದ್ದೀರಾ? ತುಂಬಾ ಜನ ಇದ್ದಾರೆ ನೋಡಿ. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಫೈನಲಿ. ಕಾಲು ತೊಳ್ಕೊಂಡು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಗೈಸ್, ರಾಯರ ದರ್ಶನ ಮಾಡ್ತಾ ಇದ್ದೀವಿ. ದೀಪ ಬೆಳಗ್ಬೇಕು ಅಂತ ತುಪ್ಪದ ದೀಪನ ಇಸ್ಕೊತಾ ಇದ್ದೀವಿ. ಎಲ್ಲರೂ ಒಂದೊಂದು ತಗೋತೀರಾ? ಗೈಸ್ ಎಲ್ಲ ತುಪ್ಪದ ದೀಪ ಇಸ್ಕೋತಿದ್ದಾರೆ ಹಚ್ಚೋದಕ್ಕೆ. ನಾನು ಇಸ್ಕೊಂಡಿದ್ದೀನಿ. ಹಚ್ಚಿದ್ರೆ ತುಂಬ ಒಳ್ಳೇದಂತೆ ಗುರುವಾರದೊತ್ತು. ಸೊ ಅದಕ್ಕೆ ಇನ್ಮೇಲಿಂದ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀವಿ. ಹೊಸ ವರ್ಷ ಚೆನ್ನಾಗಿರಲಿ ಅಂತ ಹಚ್ಚೋದಕ್ಕೆ ತುಪ್ಪದ ದೀಪನ ಹಚ್ತಾ ಇದ್ದೀವಿ. ವಿಡಿಯೋ ಹಿಡಿಯೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಗೈಸ್, ಏನಕ್ಕಂದರೆ ದೇವಸ್ಥಾನ ಅಲ್ವಾ. ಗೈಸ್, ಫೈನಲಿ ರಾಯರ ದರ್ಶನ ಮುಗಿಸ್ಕೊಂಡು ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ತೀವಿ ಅಂತ ಹೋದ ವ್ಲಾಗಲ್ಲಿ ನಾವು ನಿಮಗೆ ತಿಳಿಸಿದ್ವಿ. ಸೊ ಆ ಗುಡ್ ನ್ಯೂಸ್ ಏನಂತ ಅಂದರೆ, ರಾಯರ ದರ್ಶನ ಮಾಡಿಕೊಂಡು 2026 ಫಸ್ಟು ನಿಮಗೆ ಹೇಳ್ತಾ ಇದ್ದೀವಿ. ಇದೇ ಇಯರು ನಮ್ಮಿಬ್ಬರಿಗೆ ಮದುವೆ ಇದೆ. ಸೊ ಆ ಮದುವೆ ಡೇಟು ಮತ್ತು ಮದುವೆ ಪ್ರಿಪ್ರೇಷನ್ನು ಮತ್ತು ಹೇಗೆ ಇದು ಬಂತು, ಹೇಗೆ ಡಿಸೈಡ್ ಮಾಡಿದ್ವಿ ಅನ್ನೋದನ್ನ ನಾನು ನಿಮಗೆ ಮುಂದಿನ ವ್ಲಾಗ್ಗಳಲ್ಲಿ ತಿಳಿಸ್ತೀನಿ. ಸೊ ಸಣ್ಣ ಅಂತೂ ಫುಲ್ ಖುಷಿಯಲ್ಲಿದ್ದಾರೆ, ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಕಾಯ್ತಾಯಿದ್ರು. ಸೊ ಫೈನಲಿ ನಾವು ನಿಮಗೆ ಹೇಳ್ಕೊಂಡಿದ್ದೀವಿ. ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಸಣ್ಣ ಏನಾದರೂ ಹೇಳಿ. ಏನು ಹೇಳಬೇಕು ಗೊತ್ತಾಗ್ತದೆ. ಮುಂದಿನ ವರ್ಷದಲ್ಲಿ ನಿಮ್ಮದು ಮದುವೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈ ವರ್ಷದಲ್ಲಿ ನಿಮ್ಮ ಮದುವೆ ಏನು ಹೇಳಬೇಕು ಅಂತ ಅನ್ಕೊಂಡಿದ್ದೀರಾ ಹೇಳಿ. ನಾನು ಹೇಳಿದ್ನಲ್ಲ ಅವ್ರಿಗೆ ತಿಳಿಸಿದೆ. ಅದು ಮುಂದಿನ ವರ್ಷನಾ ಈ ವರ್ಷನೇ? ಅದೇ ಈ ವರ್ಷನೇ. ಇವಾಗ ಬರ್ತಿರೋ ವರ್ಷ ಅಂದರೆ ಬಂದಿದೆಯಲ್ಲ ಈ ವರ್ಷ. ಆಲ್ರೆಡಿ ಕಾಲಿಟ್ಟಿದ್ದೀವಲ್ಲ, ಈ ಇಯರಲ್ಲೇ ನಮ್ಮ ಮ್ಯಾರೇಜ್ ಇದೆ ಗೈಸ್. ಸೊ ಖುಷಿ ಆಗ್ತಿದೆ. ಆಮೇಲೆ ಏನು ಹೇಳಬೇಕು ಗೊತ್ತಾಗಲ್ಲ. ಸ್ಟಾರ್ಟಿಂಗ್ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಗೈಸ್. ಸೊ ನಿಮಗೆ ಸಪ್ರೇಟ್ ವಿಡಿಯೋ ಮಾಡ್ತೀವಿ, ಅದರಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಮತ್ತು ಫಸ್ಟ್ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತು, ನಿಮಗೂ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ವ್ಲಾಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಪ್ರತಿಯೊಂದೊಂದನ್ನು ಅಪ್ಡೇಟ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಮದುವೆ ಪ್ರಿಪ್ರೇಷನ್, ನಾನು ಅದೇ ಹೇಳೋದು ಬಂದೆ, ಮದುವೆ ಪ್ರಿಪ್ರೇಷನ್ ಎಲ್ಲ ಯಾವ ಥರ ಇರುತ್ತೆ ಅನ್ನೋದನ್ನ ತಿಳಿಸ್ತೀವಿ. ಸೊ ಚೂರಿ ಖುಷಿನ ನಾವು ಮದುವೆ ಆಗೋದು ನಿನಗೆ? ಖುಷಿ ಗೈಸ್, ಖುಷಿ ಆಗುತ್ತೆ ಅವ್ರಿಗೂ. ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ, ಮಾತಾಡೋಣ. ನಿಮ್ಮ ಜೊತೆ ಇನ್ನೂ ಮಾತಾಡೋದು ತುಂಬಾ ಇದೆ. ಸೊ ಈ ವಿಷಯನ ನಿಮ್ಗೆಲ್ಲರಿಗೂ ಖುಷಿ ವಿಷಯನ ಹಂಚ್ಕೊಂಡಿದ್ದೀವಿ. ಅದು ಯಾವಾಗ ಹಂಚ್ಕೊಂಡಿದ್ದೀವಿ? January 1 ನ್ಯೂ ಇಯರ್ ಮತ್ತು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿ ಬಂದ ತಕ್ಷಣ ನಿಮ್ಮ ಹತ್ರ ಹೇಳ್ಕೊತೀವಿ. ಒಂದು ಒಳ್ಳೆ ಮಾತನ್ನ ಆಡ್ತಾ ಇದ್ದೀವಿ ನಿಮ್ಮ ಹತ್ರ. ಸೊ ಎಲ್ಲರೂ ನಮಗೆ ಆಶೀರ್ವಾದ ಮಾಡಿ ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾರೆ. ಬಾಯ್ ಬಾಯ್, ಮತ್ತೆ ಸಿಗೋಣ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ